ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬಾಂಗ್ಲಾದೇಶದಲ್ಲಿ ಅಂದ್ರೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮಾರಣ ಹೋಮ ಮುಂದುವರೆದಿದೆ. ಬಾಂಗ್ಲಾ ಸಂಸತ್ ಚುನಾವಣೆಗೂ ಮುನ್ನ ಸೋಮವಾರ ತಡರಾತ್ರಿ ಮೈ ಮೆನಿಂಗ್ಸ್ ಜಿಲ್ಲೆಯಲ್ಲಿ ಹಿಂದೂ ಉದ್ಯಮಿಯೊಬ್ಬರನ್ನ ಹತ್ಯೆ ಮಾಡಲಾಗಿದೆ. ಅವರ ಅಂಗಡಿಯೊಳಗೆ ನುಗ್ಗಿದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳನ್ನ ಹಿಡಿದು ಇರಿದು ಅವರನ್ನ ಕೊಂದಿದ್ದಾರೆ. ಈ ರೀತಿ ಪೊಲೀಸ್ ಮೂಲಗಳು ತಿಳಿಸಿವೆ. ಮೃತರನ್ನ 62 ವರ್ಷದ ಸುಶೇನ್ ಚಂದ್ರಶೇಖರ್ ಅಂತ ಗುರುತಿಸಲಾಗಿದೆ. ಸೌತ್ ಕಂಡ್ ಗ್ರಾಮದ ನಿವಾಸಿಯಾಗಿದ್ದವರು ತ್ರಿಶಾಲ್ ಉಪಜಿಲ್ಲೆದ ಬೋಗಾರ್ ಬಜಾರ್ ಛೇದಕ್ನಲ್ಲಿ ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ದು ಮೇಸರ್ಸ್ ಭಾಯ್ ಎಂಟರ್ಪ್ರೈಸಸ್ ಎಂಬ ಅಂಗಡಿಯ ಮಾಲಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ರಾತ್ರಿ 11 ಗಂಟೆ ಸುಮಾರಿಗೆ ಸುಶೇನ್ ಚಂದ್ರಶೇಖರ್ ತನ್ನ ಅಂಗಡಿ ಒಳಗೆ ಕೆಲಸ ಮಾಡ್ತಾ ಇದ್ದಾಗ ಅಪರಿಚಿತ ದುಷ್ಕರ್ಮಿಗಳು ಅವರ ಅಂಗಡಿಗೆ ನುಗ್ಗಿದ್ದಾರೆ. ಬಳಿಕ ಹರಿತವಾದ ಆಯುಧಗಳಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಹತ್ಯೆ ನಂತರ ದಾಳಿಕೋರರು ಶಟರ್ ತೆಗೆದು ಸ್ಥಳದಿಂದ ಫರಾರಿಯಾಗಿದ್ದಾರೆ. ಹೀಗೆ ಫರಾರಿಯಾಗುವ ಮುನ್ನ ಸುಶೇನ್ ಚಂದ್ರಶೇಖರ್ ಶವವನ್ನ ಒಳಗೆ ಬಿಟ್ಟು ಫರಾರಿಯಾಗಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ತ್ರಿಶಾಲ್ ಪೊಲೀಸ್ ಠಾಣಾಧಿಕಾರಿಗಳು ಮೊಹಮ್ಮದ್ ಫಿರೋಜ್ ಹುಸೈನ್ ಘಟನೆಯನ್ನ ದೃಢಪಡಿಸಿದ್ದು ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಲು ಮತ್ತು ಗುರುತಿಸಲು ತನಿಖೆ ಆರಂಭಿಸಲಾಗಿದೆ ಅಂತ ಹೇಳಿದ್ದಾರೆ. ಹತ್ಯೆಯ ಹಿಂದಿನ ಉದ್ದೇಶ ಇನ್ನೂ ತಿಳಿದು ಬಂದಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನೋಡಿ, ಬಾಂಗ್ಲಾದೇಶದಲ್ಲಿ ಇದೇನು ಮೊದಲ ಕೊಲೆ ಅಲ್ಲ ಅಲ್ಪಸಂಖ್ಯಾತರು. ಬಾಂಗ್ಲಾದೇಶದ ಸಂಸತ್ತಿನ ಚುನಾವಣೆಗಳು ಸಮೀಪಿಸುತ್ತಿರುವುದರಿಂದ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸೋದು ಸಾಮಾನ್ಯವಂತಾಗಿದೆ. ಮೊದಲ ಬಾರಿಗೆ ಡಿಸೆಂಬರ್ 18, 2025ರಂದು ದೀಪು ಚಂದ್ರದಾಸ್ ಎಂಬಾತನ ಹತ್ಯೆ ಮೂಲಕ ಅಲ್ಲಿನ ಕರಾಳ ಪರಿಸ್ಥಿತಿ ಜಗತ್ತಿಗೆ ಗೊತ್ತಾಯಿತು. ಹಿಂದೂಗಳ ಮಾಲೀಕತ್ವದ ಕಾರ್ಖಾನೆಯೊಂದರ ಕೆಲಸಗಾರನಾಗಿದ್ದ ದೀಪು ದಾಸ್ ಧರ್ಮ ನಿಂದನೆಯ ಸುಳ್ಳು ಆರೋಪದ ನಂತರ ಸಾಮೂಹಿಕವಾಗಿ ಹತ್ಯೆಗೀಡಾಗಿದೆ. ಈ ಘಟನೆಯು ಈಗ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಹೆಚ್ಚುತ್ತಿರುವ ಹಿಂಸಾಚಾರದ ಬಗ್ಗೆ ಅಂತಾರಾಷ್ಟ್ರೀಯ ಕಳವಳವನ್ನು ಹುಟ್ಟು ಹಾಕಿತು. ವಿಶೇಷವಾಗಿ ಶೇಖ್ ಹಸೀನಾ ನೇತೃತ್ವದ ಆವಾಮಿ ಲೀಗ್ ಸರ್ಕಾರವನ್ನು ಪದಚ್ಯುತಿಗೊಳಿಸಿದ ನಂತರ ಅಲ್ಪಸಂಖ್ಯಾತರ ಸುರಕ್ಷತೆಯ ಬಗ್ಗೆ ಈಗ ಆತಂಕ ಶುರುವಾಯಿತು. ಇದರ ಬಳಿಕ ಬಾಂಗ್ಲಾದಾದ್ಯಂತ ನಡೆದ ಪ್ರತ್ಯಕ್ಷ ದಾಳಿಗಳಲ್ಲಿ 55 ವರ್ಷದ ಲಿಟನ್ ಚಂದ್ರ ಘೋಷ್ ಎಂಬ ಹಿಂದೂ ಉದ್ಯಮಿಯನ್ನ ಇದೇ ರೀತಿ ಬೆಂಕಿ ಹಚ್ಚಲಾಗಿತ್ತು, ತೀವ್ರವಾಗಿರುವುದು. ಇನ್ನು ತೀವ್ರವಾಗಿ ಗಾಯಗೊಂಡಿದ್ದ ಲಿಟನ್ ಚಂದ್ರ ಚಿಕಿತ್ಸೆ ಫಲಕಾರಿಯಾಗಿದೆ. ಹಲವು ದಿನಗಳ ನಂತರ ಸಾವನ್ನಪ್ಪಿದ್ರು. ಇನ್ನು ಡಿಸೆಂಬರ್ನಿಂದ ಜನವರಿಯಲ್ಲಿ 15 ಹಿಂದೂಗಳ ಹತ್ಯೆ ಆಗಿದೆ. ರೈಟ್ಸ್ ಅಂಡ್ ರಿಸ್ಕ್ ಅನಾಲಿಸಿಸ್ ಗ್ರೂಪ್ ವರದಿಯ ಪ್ರಕಾರ ಚುನಾವಣೆಗೆ ಮುಂಚಿನ ತಿಂಗಳುಗಳಲ್ಲಿ ಹಲವಾರು ಹಿಂದೂ ವ್ಯಕ್ತಿಗಳು ಕೊಲ್ಲಲ್ಪಡ್ತಿದ್ದಾರೆ ಅಂತ ವರದಿಯಾಗಿದೆ. ಡಿಸೆಂಬರ್ 2025ರ ಆರಂಭ ಮತ್ತು ಜನವರಿ 2026ರ ಮಧ್ಯದ ನಡುವಿನ 45 ದಿನಗಳ ಅವಧಿಯಲ್ಲಿ ಕನಿಷ್ಠ 15 ಹಿಂದೂ ವ್ಯಕ್ತಿಗಳು ಅಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ದುರಾದೃಷ್ಟ ಎಂಥದ್ದು. ನಾವು ಮಾತನಾಡಿದಾಗ ಕೆಲವೊಂದಿಷ್ಟು ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಾಗ ಮತ್ತೆ ಬೇರೆ ಯಾವುದೋ ಇರಾನ್, ಇರಾಕ್, ಇಸ್ರಾಯೇಲ್ ಆ ಕಡೆ ಎಲ್ಲ ದಾಳಿ ನಡೆದಾಗ ನಮ್ಮವರು ಖಂಡನೆಯನ್ನು ಮಾಡ್ತಾರೆ. ಆದರೆ ಬಾಂಗ್ಲಾದೇಶದಲ್ಲಿ ಕಳೆದ 45 ದಿನಗಳಲ್ಲಿ 15 ಹಿಂದೂಗಳ ಮಾರಣ ಹೋಮ ನಡೆದಿದೆ. ಅವರು ಏನೋ ರೋಗ ಬಂದು ಸತ್ತರೆ ಸುಮ್ಮನಿರಬಹುದಿತ್ತು, ಆದರೆ ಅಲ್ಲಿ 45 ದಿನದಲ್ಲಿ 15 ಹಿಂದೂಗಳನ್ನ ಕೊಲೆ ಮಾಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಅಲ್ಲಿರುವಂತಹ ಅಲ್ಪಸಂಖ್ಯಾತರ ನೆರವಿಗೆ ಅಲ್ಲಿ ಸರ್ಕಾರ ಧಾವಿಸ್ತಾ ಇಲ್ಲ. ನಮ್ಮವರು ಕೂಡ ಯಾರು ತುಟಿ ಬಿಚ್ಚಿ ಮಾತನಾಡ್ತಾ ಇಲ್ಲ. ಫೆಲಿಸ್ತೀನ್ನಲ್ಲಿ ಆದ್ರೆ ಇಷ್ಟು ಹೊತ್ತಿಗೆ ಬೊಬ್ಬೆ ಹೊಡಿತಾ ಇದ್ರು. ಇಸ್ರಾಯೇಲ್ ಆದ್ರೆ ಇಲ್ಲಿ ತನಕ ಕ್ಯಾಂಡಲ್ ಮಾರ್ಚ್ ಹಿಡಿದು ಹೋಗ್ತಾ ಇದ್ರು. ಇರಾಕ್, ಇಸ್ರಾಯೇಲ್, ಫ್ಯಾಲಿಸ್ತೀನ್ನಲ್ಲಿ ಈ ರೀತಿಯ ಘಟನೆಗಳಾದ್ರೆ ಇವರೆಲ್ಲ ಕ್ಯಾಂಡಲ್ ಮಾರ್ಚ್ ಮಾಡ್ತಿದ್ರು. ಇವಾಗ ಎಲ್ಲಿ ಹೋಯ್ತು ಇವರ ದೇಶ ಪ್ರೇಮ? ಇವಾಗ ಎಲ್ಲಿ ಹೋಯ್ತು ಅಲ್ಪಸಂಖ್ಯಾತರ ಮೇಲಿನ ಕಾಳಜಿ?